ಅದೇ ಮರ ಜನ್ಮ ತೆಗೆದುಕೊಂಡ ಅಮರರು ಅವರು ನಮಗೇನು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ, ಆ ಮರಗಳು ಕೃಷ್ಣನ ಹತ್ರ ಹೋಗಿಲ್ಲ, ಮರಗಳು ಕೃಷ್ಣನ ಹತ್ರ ಹೋಗಿಲ್ಲ, ಕೃಷ್ಣನೇ ಮರಗಳನ್ನು ಹುಡುಕೊಂಡು ಬಂದಿದ್ದ. ನಾ ಹಿಂದೆ ಹೇಳಿದ್ದೆ, ಶಬರಿ ರಾಮನ ಹತ್ರ ಹೋಗಿಲ್ಲ, ಶಬರಿಯನ್ನು ಹುಡುಕೊಂಡು ರಾಮನೇ ಬಂದಿದ್ದ. ಈ ಎಲ್ಲ ಕಥೆಗಳು ನಮಗೇನು ತಿಳಿಸುತ್ತೆ ಅಂದರೆ, ನೀವು ದೇವರನ್ನ ಹುಡುಕೊಂಡು ಹೋಗಬೇಡಿ. ನಿಮ್ಮ ಚರ್ಯೆ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಪ್ರಾಮಾಣಿಕತೆ, ಅದೇ ನಿಮ್ಮ ತಪಸ್ಸು. ಅದನ್ನು ನೋಡ್ಕೊಂಡು ದೇವರೇ ಬರಬೇಕು. ವಿಠ್ಠಲ ಪುಂಡಲೀಕನ ಮನೆಗೆ ತಾನೇ ಬಂದ. ಪುಂಡಲೀಕ ವಿಠ್ಠಲನ ಹುಡ್ಕೊಂಡು ಹೋಗಿದ್ದ ಕಥೆನೇ ಇಲ್ಲ. ಪುಂಡಲೀಕ ಅವನ ಪಾಡಿಗೆ ಅವನ ಮನೆಯಲ್ಲಿ ಮಾಡಬೇಕಾದ ಕೆಲಸ ಮಾಡಿಕೊಂಡಿದ್ದ. ಭಗವಂತನೇ ಅವನ ಅಡ್ರೆಸ್ ತಗೊಂಡು ಅವನು ಹುಡುಕೊಂಡು ಅವನ ಮನೆಗೆ ಬಂದದ್ದು ದೇವರೇ ವಿನಃ ದೇವರ ಮನೆಗೆ ಇವನು ಹೋದದ್ದಿಲ್ಲ. ಎಲ್ಲ ಕಥೆಗಳ ಸಾರ ಹೀಗಿದೆ, ದೇವರನ್ನ ಹುಡುಕೊಂಡು ನೀವು ಹೋಗಬೇಡಿ. ನೀವು ಇದ್ದಲ್ಲೇ ದೇವರು ಬರುವ ಹಾಗೆ ಶುದ್ಧ ಮನಸ್ಸಿನಿಂದ ಕರ್ಮವನ್ನೇ ಭಗವಂತನ ಆರಾಧನೆಯಂತೆ ಮಾಡಿ. ಭಗವದ್ಗೀತೆಯಲ್ಲಿ ಕೃಷ್ಣ ಇಡೀ ಮನುಕುಲಕ್ಕೆ, ಇಡೀ ಬ್ರಾಹ್ಮಣರಿಗೆ, ಮಾಧ್ವರಿಗೆ, ಹೀಗೆಲ್ಲ ಅಲ್ಲೇ ಅಲ್ಲ, ಇಡೀ ಮನುಕುಲಕ್ಕೆ ಭಗವಂತ ಕೊಟ್ಟದ್ದೇನೆಂದರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಸಿದ್ಧಿಯನ್ನು ಪಡೆಯಬೇಕಾದ್ರೆ ಅವನೇನು ಸಿದ್ಧಿ ಪಡೆಯೋದು ಅಂದರೆ ದೇವರನ್ನು ಕಾಣೋದು, ದೇವರ ಪರಮಾನುಗ್ರಹ ಸಂಪಾದನೆ, ಅದಕ್ಕೆ ಸಿದ್ಧಿ ಅಂತ ಕರೀತಾರೆ. ಅವರು ಸಿದ್ಧರು. ಏನು ಸಿದ್ಧರು? ಹೃದಯದಲ್ಲಿ ಭಗವಂತನನ್ನು ಸಿದ್ಧ ಮಾಡಿಕೊಂಡವರು. ಯಾವಾಗ ಬೇಕಂದ್ರೆ ಅವಾಗ ದೇವರನ್ನು ನೋಡುವವರು ಸಿದ್ಧ ಪುರುಷರು. ಅವರು ತಮ್ಮ ಜೀವನದಲ್ಲಿ ದೇವರನ್ನು ಸಿದ್ಧಿ ಮಾಡ್ಕೊಂಡು ಬಿಟ್ಟಿರ್ತಾರೆ. ಈ ಎಲ್ಲರ ಕಥೆಯನ್ನು ನಾವು ನೋಡುವಾಗ ಅವರು ದೇವರನ್ನು ಹುಡುಕೊಂಡು ಹೋಗಿದ್ದಿಲ್ಲೇ ಇಲ್ಲ. ಹೀಗಾಗಿ ಅವರು ಮಾಡಿದ್ದಾದರೂ ಏನಂದರೆ, ನಮಗೆ ಭಗವಂತ ಯಾವುದನ್ನು ಕರ್ತವ್ಯ ಅಂತ ಕೊಟ್ಟಿದ್ದಾನೆ, ಅದು ಯಾವುದೇ ವರ್ಣ ಇರಲಿ, ಯಾವುದೇ ಆಶ್ರಮ ಇರಲಿ, ಅದಕ್ಕೆ ಜಾತಿ ಗೀತಿ ಏನಿಲ್ಲ. ನಿಮ್ಮದು ಯಾವುದು ಜಾತಿ ಆದರೂ ದೇವರಿಗೆ ನಡೆಯುತ್ತೆ, ನಮಗೆ ಇಲ್ಲಿ ನಡೆಯಲ್ಲ. ನಿಮ್ಮದು ಬೇರೆ ನಮ್ಮದು ಬೇರೆ ಅಂತಿರ್ತೀವಿ. ದೇವ್ರಿಗೆ ಅದೇನಿಲ್ಲ, ದೇವರಿಗೆಲ್ಲ ನಡೆಯುತ್ತೆ. ಆಯಾಯ ವರ್ಣದವರು ಆಯಾಯ ಆಶ್ರಮದಲ್ಲಿ ಆಯಾಯ ಕರ್ಮಗಳು ಅಂತ ಭಗವಂತ ಏನು ಹೇಳಿದ್ದಾನೋ ಅದನ್ನೇ ದೇವರಿಗೆ ಪೂಜೆ ಅಂತ ಮಾಡಿಬಿಟ್ರೆ, ಯಜ್ಞ ಅನ್ನುವ ಅನುಸಂಧಾನದಿಂದ ಮಾಡಿಬಿಟ್ರೆ, ಯಜ್ಞ ಅಂದರೆ ಹೋಮ ಅಲ್ಲ, ಭಗವಂತನ ಆರಾಧನೆ. ಇದರರ್ಥ ಮಧ್ವಾಚಾರ್ಯರು ಹೇಳ್ತಾರೆ, ನಾವು ಮಾಡುವ ಸಕಲ ಕರ್ಮಗಳ ಮೂಲ ಉದ್ದೇಶ ಒಂದೇ ಇರಬೇಕು, ಅದು ದೇವರೇ ನೀನು ಪ್ರೀತನಾಗು. ಆಮೇಲೆ ಕರ್ಮ ಮಾಡುವಾಗ ಎಚ್ಚರಿಕೆ ಇರಬೇಕು. ನಾನು ಈ ಕರ್ಮ ಮಾಡ್ತಾ ಇದ್ದೀನಲ್ಲ, ಇದನ್ನು ದೇವರು ನೋಡ್ತಾ ಇದ್ದಾನಲ್ಲ, ಇದನ್ನು ಮಾಡಿದ್ರೆ ಅವನು ಮೆಚ್ಕೊಳ್ತಾನ, ಹೀಗೆ ಮಾಡಿದ್ರೆ ದೇವರು ಒಪ್ತಾನ, ಹೀಗೆ ಮಾಡ್ಬೋದಾ, ಹೀಗೆ ಯಾರೂ ನಿಮಗೆ ಹೇಳಬೇಕಾದ್ದಿಲ್ಲ. ಹಾಗಾಗಿ ನಿಮ್ಮ ವರ್ಣ ನಿಮ್ಮ ಆಶ್ರಮಕ್ಕೆ ತಕ್ಕುದಾದ ಕರ್ಮ ಕರ್ತವ್ಯ ಮಾಡಲೇಬೇಕದು. ನೀವು ಮಾಡದಿದ್ರೆ ಆಗಲ್ಲ, ನೀವೇ ಮಾಡಬೇಕು. ಅಂತಹ ಕರ್ಮವೇ ಕರ್ತವ್ಯ. ಆ ಕರ್ತವ್ಯದ ಕರ್ಮವನ್ನು ಭಗವಂತನ ಪೂಜಾ ಅಂತ ಪ್ರಾಮಾಣಿಕತೆಯಿಂದ ಮಾಡಿಬಿಟ್ರೆ ಅದೇ ದೊಡ್ಡ ದೇವರ ಪೂಜೆ. ಅದಕ್ಕೆ ದೇವರೇ ನಿಮ್ಮನ್ನು ಹುಡುಕೊಂಡು ಬರ್ತಾನೆ. ನಿಮಗಿನ್ನೂ ಮುಂದೆ ಇಲ್ಲಿ ಕಥೆ ಬರುತ್ತೆ. ಕೃಷ್ಣ ಪರಮಾತ್ಮ 8 ವಯಸ್ಸಿದ್ದಾಗ ಕಂಸನ ಊರಿಗೆ ಹೊರಟ, ಮಥುರಾಪಟ್ಟಣಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅಕ್ರೂರ ಬಂದಿದ್ದ. ಮುಂದೆ ವಿಸ್ತಾರವಾಗಿ ಕಥೆ ಬರುತ್ತೆ. ಅಲ್ಲಿ ಹೋದ ಕೃಷ್ಣ ಮತ್ತೆ ಆ ಎಲ್ಲ ಇವ್ರನ್ನೆಲ್ಲ ನೋಡುವಾಗ ಕೃಷ್ಣನಿಗೆ 80 ವಯಸ್ಸಾಗಿತ್ತು. 72 ವರ್ಷ ಮತ್ತೆ ದರ್ಶನ ಕೊಟ್ಟಿಲ್ಲ. ಒಮ್ಮೆ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಬಾ ಅಂತ ಉದ್ಧವನಿಗೆ ಕಳಿಸ್ದ. ಉದ್ಧವನಿಗೆ ಕಳಿಸಿದಾಗ ಉದ್ಧವನಿಗೆ ಹೇಳಿದ್ದ, ಇಂತಿಂಥ ಹೆಣ್ಣು ಮಕ್ಕಳ ಮನೆಗೆ ಹೋಗು, ಅವರೆಲ್ಲ ನನ್ನಲ್ಲಿ ಭಾರಿ ಮಮಕಾರ ಇಟ್ಟವರು, ಅವ್ರು ಹೇಗಿರ್ತಾರೆ ನೋಡ್ಕೊಂಡು ಬಾ. ಯಾಕಂದರೆ ಉದ್ಧವಂಗೂ ಒಂದು ಜಂಬ ಇತ್ತಂತ, ನಾನು ಭಾರಿ ದೊಡ್ಡ ದೇವರ ಭಕ್ತ, ನನ್ನ ಹಾಗೆ ಯಾರಿದ್ದಾರೆ, ನಾನು ಇಷ್ಟು ಪಾರಾಯಣ ಮಾಡ್ತೀನಿ, ಇಷ್ಟು ದೇವರು, ಈ ಜಂಬ ಇದೆಲ್ಲ ಜಂಬ ಇರಲೇಬಾರದು. ನೀವೇನು ಪಾರಾಯಣ ಮಾಡೋದು, ನಿಮ್ಮ ತಲೆ ನೆಟ್ಟಿಗಿಟ್ಟಿದ್ದಾನಲ್ಲ ದೇವರು, ಅದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ನಾಲ್ಗೆನೇ ಗೋವಿಂದ ಆಗಿದ್ದರೆ ಪಾರಾಯಣ ಏನು ಮಾಡ್ತಿದ್ರಿ, ಮರ್ತು ಹೋಗ್ತಿದ್ರೆ ಪಾರಾಯಣ ಏನು ಮಾಡ್ತಿದ್ರಿ, ಎಲ್ಲ ಅವನು ಮಾಡಿಸಿದ್ದು. ನಾ ಮಾಡಿದೆ ಅನ್ನೋ ದುರಹಂಕಾರ, ಅದು ದೇವರ ಸಹಪಾಠಿ. ದೇವರ ಜೊತೆಗೆ ಬೆಳೆದು ದೊಡ್ಡವನಾದಂಥ ಉದ್ಧವನಿಗೆ ಆ ದುರ್ಬುದ್ಧಿ ಬಂದಿತ್ತಂತ. ಅವರೆಲ್ಲ ಮಹಾಜ್ಞಾನಿಗಳು. ಅವರಿಗೆ ದುರ್ಬುದ್ಧಿ ಬಂದರೆ ದೇವರ ಅಲ್ಲಲ್ಲೇ ಆಪ್ರೇಷನ್ ಮಾಡಿ ಕ್ಯೂರ್ ಮಾಡ್ತಾನೆ. ನಮಗೆ ದುರ್ಬುದ್ಧಿ ಬಂದರೆ ಆಪ್ರೇಷನ್ ಮಾಡೋರೇ ಇಲ್ಲ. ಹೀಗಾಗಿ ಉದ್ಧವನಿಗೆ ಹೋಗಿ ನೋಡ್ಕೊಂಡು ಬಾ ಹೆಣ್ಣು ಮಕ್ಕಳನ್ನ ಅಂದ. ಅವೆಲ್ಲ ಲಿಸ್ಟ್ ಕೊಟ್ಟಿದ್ದ, ಅದೆಲ್ಲ ಮುಂದೆ ವಿಸ್ತಾರವಾಗಿ ಹೇಳ್ತೀನಿ. ಒಬ್ಬಳ ಮನೆಗೆ ಹೋದ್ನಂತ. ಹೋದರೆ
ಅಲ್ಲಿ ಆ ಮನೆ ಒಳಗೆ ಜೋರು ಹಬ್ಬದ ವಾತಾವರಣ. ಮನೆಗೆಲ್ಲ ಬಾಳೆ ಕಂಬ ಕಟ್ಟಿಬಿಟ್ಟಿದ್ದಾರೆ, ದೊಡ್ಡ ತೋರಣ ಹಾಕಿಬಿಟ್ಟಿದ್ದಾರೆ, ಎಲ್ಲ ಹೊಸ ಹೊಸ ಡ್ರೆಸ್, ಮನೆಯವರೆಲ್ಲ ಹೊಸ ಸೀರೆ, ಹೊಸ ಪಂಚೆ, ಹುಡುಗರಿಗೆಲ್ಲ ಹೊಸ ಬಟ್ಟೆ. ಉದ್ದವನಿಗೆ ಆಶ್ಚರ್ಯ, ಇದೇನಿದು ನಿಮ್ಮಲ್ಲಿ ಏನು ಇವತ್ತು ಫಂಕ್ಷನ್ನು ಅಂತ. ಅದಕ್ಕೆ ಅವಳು ಹೇಳಲ್ಲಂತೆ, ಮನೆ ಯಜಮಾನಿ ಇವತ್ತು ಕೃಷ್ಣ ಬಂದೇ ಬರ್ತಾನೆ ಅಂತ ನಂಬ್ಕೊಂಡಿದ್ದೀನಿ, ಅವನು ಬಂದಾಗ ಹಾಳಾಳು ಸುರಿಬಾರ್ದು, ದೇವರು ಬಂದ ಅಂದರೆ ಅದೇ ಹಬ್ಬ, ಆದ್ದರಿಂದ ಇವತ್ತು ದೇವರು ಬರ್ತಾನೆ ಅಂತ ನಾವೆಲ್ಲ ಹೀಗೆಲ್ಲ ವ್ಯವಸ್ಥೆ. ಅವಳು ನಿತ್ಯದಲ್ಲಿ ಹಾಗೆ ಮಾಡ್ತಿದ್ದ. ನಮ್ಗೆ ಹಬ್ಬದ ದಿನ ಹೀಗೆ ಮಾಡೋದೇ 7-11 ಗೋಳು, ದಿನಾ ದೇವರು ಬರ್ತಾನೆ ಎನ್ನುವ ಅಚಲವಾದ ನಂಬಿಕೆ. ಆ ನಂಬಿಕೆ ಭಗವಂತ ನಮ್ಮ ಹತ್ರ ಬರುವ ಹಾಗೆ ಮಾಡತ್ತಂತೆ. ಹೀಗಾಗಿ ಈ ಮರಗಳ ಕಥೆ ಇದೆಯಲ್ಲ, ಈ ಮರಗಳ ಹೆಸರು ಅರ್ಜುನ ವೃಕ್ಷಗಳು ಅಂತ, ಅರ್ಜುನ ವೃಕ್ಷ ಅಂತ. ಆ ಅರ್ಜುನ ಮರಗಳಾಗಿ ಅವು ನಮಗೆ ಈ ಮರದ ಜನ್ಮ ಬಂತು ಅಂತ ಶಾಪ ಕೊಟ್ಟವರಿಗೆ ಪ್ರತಿ ಮಾತಾಡಲಿಲ್ಲ. ಶಾಪ ಕೊಟ್ಟವರು ದೊಡ್ಡ ಋಷಿಗಳು, ನಾರದರು ಶಾಪ ಕೊಟ್ಟಿದ್ದಾರೆ. ಶಾಪ ಕೊಟ್ಟರೆ ಈ ದೇವತೆಗಳು 2 ಕೈಯಲ್ಲಿ ಬೊಗುಸೆ ಹಿಡಿದು ಶಾಪವನ್ನು ಸ್ವೀಕಾರ ಮಾಡಿದ್ದಾರೆ. ಇದರೊಳಗೊಂದು ಕಥೆ ಇದೆ. ಯಾರಾದರೂ ನಮಗೆ ದೊಡ್ಡವರು, ನಮಗಿಂತ ದೊಡ್ಡವರು, ಭಗವಂತನ ಭಕ್ತರು, ನಮ್ಮ ಪೂಜೆಗೆ ಯೋಗ್ಯರಾದವರು, ಹಿರಿಯರು ನಮಗೆ ಬೈದರೆ ನಾವು ತಿರುಗಿಸಿ ಅನ್ನಬಾರ್ದು, ಮತ್ತು ಒಂದು ಮಾತಾಡಬಾರ್ದು. ಅವರು ಬೇಕಾದಷ್ಟು ಬೈದರೂ ಕೂಡ ಕೈ ಮುಗಿದು ಅದನ್ನು ಸ್ವೀಕಾರ ಮಾಡಬೇಕು. ಸ್ವಯಂ ಗಾಂಧಾರಿ ಭಗವಂತನನ್ನು ಬಾಯಿ ತುಂಬ ಬೈದರೆ ಕೃಷ್ಣ 2 ಕೈಯಲ್ಲಿ ಆಕೆ ಕೊಟ್ಟ ಶಾಪವನ್ನು ಇಸ್ಕೊಂಡಂತೆ. ಕೊಡಮ್ಮ, ಅದೇನು ಕೊಡ್ತೀವೋ ಕೊಡು, ನೀನು ಮಕ್ಕಳನ್ನು ಕಳೆದುಕೊಂಡ ಕರಳಿನಿಂದು, ನೀನಲ್ಲದೆ ಇನ್ಯಾರ ಶಾಪ, ನಂಗೆ ಕೊಡೋ ಯೋಗ್ಯತೆ ಇನ್ಯಾರಿಗಿದೆ, ಕೊಡು. ಯಾಕೆಂದರೆ ಅವಳದು ಪಾತಿವ್ರತ್ರ ಧರ್ಮದ ಪುಣ್ಯ ತುಂಬ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಮೈನಸ್ ಬ್ಯಾಲೆನ್ಸ್ ಮಾಡಬೇಕಿತ್ತು. ಹೇಗೆ ಮಾಡೋದು ದೇವರು ಯೋಚನೆ ಮಾಡಿದ್ದ. ಕೃಷ್ಣಂಗೆ ಒಂದು ಶಾಪ ಕೊಟ್ಟ ತಕ್ಷಣ ಅಷ್ಟು ಹೈ ಇದ್ದದ್ದು ಎಲ್ಲ ಲೋ ಆಗಿಬಿಡ್ತು. ದೇವರು ಹೀಗೆ ಮಾಡ್ತಾನಂತೆ ಕೆಲವರಿಗೆ. ಭಗವಂತನೇ ಸ್ವಯಂ ತಾನು ಅಂಜಲಿ ಹಿಡಿದು ಅವಳ ಶಾಪವನ್ನು ಸ್ವೀಕಾರ ಮಾಡಿದ್ದಾನೆ. ನಮಗೇನು ತಿಳಿಸ್ತಾನೆ ಈ ಕಥೆ? ನಮಗೇನು ತಿಳಿಸುತ್ತೆ? ನಾರದರು ಕುಬೇರನ ಮಕ್ಕಳು, ಸಣ್ಣ ಪುಟ್ಟ MLA MLC ಮಕ್ಕಳನ್ನೇ ಯಾರು ಹಿಡ್ಕೊಂಡ್ರೆ ಬಾಯಿಗೆ ಬಂದಾಗ ಬೈತಾರೆ. ದುಡ್ಡಿರುವ ಕುಬೇರ, ದುಡ್ಡಿಗೆ ಅಭಿಮಾನಿ ದೇವತೆ, ಅವನ ಮಕ್ಕಳಿಗೆ ನಾರದರು ಶಾಪ ಕೊಟ್ಟಿದ್ದಾರೆ, ನೀವು ಮರವಾಗಿ ಹೋಗಿ ಅಂತ. ಇಷ್ಟು ಶಾಪ ಕೊಟ್ಟಾಗ ಒಂದು ಮಾತಾಡಿಲ್ಲ. ದೊಡ್ಡವರ ಮಕ್ಕಳು ಅವರ ಗುಣ, ಅವರ ನಡತೆಯಿಂದ ದೊಡ್ಡತನವನ್ನು ತೋರಿಸ್ಬೇಕು, ದಡ್ಡತನದಿಂದ ದೊಡ್ಡವರಾಗಬಾರ್ದು. ಯಾರಾದರೂ ಬೈದರೆ ಕಾಯ್ತಾ ಇರ್ತೀವಿ, ಯಾರಾದರೂ ಬೈದರೆ ನಾವು ಕೈಯೇ ಮಾಡಿಬಿಡ್ತೀವಿ. ನಮಗಿಂತ ದೊಡ್ಡವರು ಯಾರಾದರೂ ಒಂದು ಮಾತು ಹೇಳಿದ್ರೆ ಸಹನೆ ಇಲ್ಲ. ನಿಜವಾಗಿಯೂ ನಮಗೆ ದೇವರ ಪರಮಾನುಗ್ರಹ ಆಗಬೇಕಂದ್ರೆ ದೊಡ್ಡವರು ಬೈಬೇಕಂತ. ನಾರದರು ಶಾಪ ಕೊಟ್ಟದ್ದನ್ನು ಅಂಜಲಿಯಲ್ಲಿ ಹಿಡಿದ್ರು. ನಾರದರಂದರು, ನೀವೇನು ಯೋಚನೆ ಮಾಡಬೇಡಿ, ಮರಗಳಾದರೂ ನೀವು ಮರ ಜನ್ಮದಲ್ಲಿರುವಾಗ ಭಗವಂತನ ದರ್ಶನ ಆಗತ್ತೆ. ಬರೀ ದರ್ಶನ ಅಲ್ಲ, ಸ್ಪರ್ಶ ಆಗತ್ತೆ. ಬರೀ ಸ್ಪರ್ಶ ಅಲ್ಲ, ಶಂಕುಚಕ್ರ ಗದಾಪಾಣಿಯಾದ ಭಗವಂತನ ಮುಂದೆ ಸ್ತೋತ್ರ ಮಾಡುವ ಯೋಗ್ಯತೆ ಬರುತ್ತೆ. ನೋಡಿ ಎಷ್ಟು ಬಂತು ನೋಡಿ. ದೊಡ್ಡವ್ರ ಕೈಲಿ ಒಂದು ಶಾಪ ತಗೊಂಡದ್ದಕ್ಕೆ 3 ಫ್ರೀ. ಈಗ ನಿಮ್ಮ ಮೆಜೆಸ್ಟಿಕ್ಕಲ್ಲಿ ನಿಂತಾಗ ಯಾರು 4 ಕೆನ್ನೆಗೆ ಬಾರಿಸಿ ಹೊಡೆಸ್ಬಿಟ್ಟೆ, ಬೇಜಾರು ಮಾಡ್ಕೊಂಡೆ, ಬಾ ತಿರುಪ್ತಿಗೆ ಕರ್ಕೊಂಡು ಹೋಗ್ತೀನಿ, ದೇವ್ರನ್ನೇ ನಿನ್ನ ಕೈಲಿ ಮುಟ್ಟಿಸ್ತೀನಿ ಅಂದ್ರೆ ಬೇಜಾರಾಗತ್ತೆ. ಇನ್ನೊಂದು 4 ಹೊಡಿಯಪ್ಪ ಪರವಾಗಿಲ್ಲ, ಕರ್ಕೊಂಡು ಹೋಗು. ಅವರು ಶಾಪ ಕೊಟ್ಟರೆ ಕೈ ಮುಕ್ಕೊಂಡು ನಿಂತದ್ದಕ್ಕೆ ಫ್ರೀ ಏನಂದರೆ, ನೀವು ಮರವಾಗಿರ್ರಿ, ಕೃಷ್ಣನೇ ನಿಮ್ಮ ಬಳಿಗೆ ಬರ್ತಾನೆ. ಕೃಷ್ಣ ಬರೋದಲ್ಲ, ಅವನ ಸ್ಪರ್ಶ ನಿಮಗಾಗತ್ತೆ. ಬರೀ ಸ್ಪರ್ಶ ಅಲ್ಲ, ನಿಮಗೆ ಆ ಕಾಲಕ್ಕೆ ಭಗವಂತನನ್ನು ಸ್ತೋತ್ರ ಮಾಡುವ ಬುದ್ಧಿ ಭಗವಂತ ಕೊಡ್ತಾನೆ. ಅವನ ಕಣ್ಣೆದುರಿಗೆ ಅವನು ನಿಂತು ಸ್ತೋತ್ರ ಮಾಡುವ ಯೋಗ ನಿಮಗೆ ಸಿಗುತ್ತೆ. ಇಷ್ಟು ಪರಮಾನುಗ್ರಹ ಅಲ್ಲದೆ ಮತ್ತೇನ್ರಿ? ಮರ ಆದರೂ ಪರವಾಗಿಲ್ಲ, ಮನುಷ್ಯರಾದರೆ ಭಾರೀ ಪ್ರಾಬ್ಲಮ್. ಮನೆ ಕಟ್ಟಬೇಕು, ಮನೆ ಮತ್ತು ಮಡದಿ ಅಂತ ಆಗ್ತಾಳೆ, ಮಕ್ಕಳಂತ ಆಗತ್ತೆ, ವಾಟರ್ ಬಿಲ್ಲು, ಎಲೆಕ್ಟ್ರಿಕ್ ಬಿಲ್ಲು, ಸಿಮೆಣ್ಣೆ ಕ್ಯೂ, ಮಕ್ಕಳು ಕ್ಯೂ, ಎಟ್ಟೆಲ್ಲ ಗೋಲ್ಡ್. ಮರ ಆದರೆ ನೋ ಪ್ರಾಬ್ಲಮ್, ಸುಮ್ಮನೆ ಒಂದು ಕಡೆ ಇದ್ದು ಬಿಟ್ರೆ ಆಗೋದು. ಕುಯೋನಿಗಳು ಬರಲಂಜೆ ಅಂತಾರೆ ಜಗನ್ನಾಥ ದಾಸ್. ಜನ್ಮ ಯಾವುದಾದ್ರೇನ್ರಿ? ಜನ್ಮ ಯಾವುದು ಬಂದ್ರೇನು? ದೇವರು ದೊಡ್ಡವ ಅನ್ನುವ ಜ್ಞಾನ ಮುಖ್ಯ. ಜ್ಞಾನ ಮುಖ್ಯನೇ ವಿನೇ ಜನ್ಮ ಮುಖ್ಯ ಅಲ್ಲ. ಮರಗಳಾದರೂ ಆ ಅಮರರು ಮರ ಜನ್ಮದಲ್ಲಿಯೇ ಭಗವಂತನನ್ನು ಅನನ್ಯವಾಗಿ ಚಿಂತನೆ ಮಾಡಿದ್ದಾರೆ. ಬೇರೆ ಕೆಲಸನೇ ಇಲ್ಲ ಅವರಿಗೆ, ಸದಾ ಎಚ್ಚರಿಕೆ ಇದೆ. ದೇವರು ಬರ್ತಾನೆ, ನಾರದರು ಹೇಳಿದ್ದಾರೆ ಖಂಡಿತ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಯುಗ ಯುಗಗಳು ಕಾದಿದ್ದಾರೆ. 1 ದಿನ 2 ದಿನ ಅಲ್ಲ. ನಾವು 1 ದಿನ 2 ದಿನ ಸೇವೆ ಮಾಡಿಬಿಟ್ಟೆ ರಾಯರು ಬರಲಿಲ್ಲ ಅಂತ ಹೋಗ್ತಾ ಇರ್ತೀವಿ. ಅವರು ಜನ್ಮ ಜನ್ಮಾಂತರದಲ್ಲಿ ಭಗವಂತನ ಬರುವಿಕೆಗಾಗಿ ಕಾದಿದ್ದಾರಂತ.
ದಾಸರಂತಾರೆ ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಈ ತಾಳ್ಮೆ ಇದೆಯಲ್ಲ, ದೇವರನ್ನು ಕಾಣುವ ತನಕ ತಾಳ್ಬೇಕ್ರಿ. ಅರ್ಜೆಂಟ್ ಮಾಡಿಕೊಂಡ್ರೆ ದೇವ್ರ ಸಿಗಲ್ಲ. ನಮ್ಗೆ ಎಷ್ಟೋ ಬಾರಿ ತಿಮ್ಮಪ್ಪನ ದರ್ಶನಕ್ಕೆ ನಿಂತಾಗಲೇ ಭಾರಿ ಅರ್ಜೆಂಟು. ಏನಾದರೂ ಮಾಡಿ ಎಲ್ಲರನ್ನೂ ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬಿಡ್ಬೇಕು. ಯಾರನ್ನಾರು ತಳ್ಳಿ ಆದರೂ ಬೀಳಿಸಿ ಆದರೂ ಮೊದಲು ಹೋಗ್ಬಿಡ್ಬೇಕು. ದೇವರಿಗೆ ಗಿರ್ಜೆಂಟ್ ಮಾಡೋನು ಕಂಡ್ರೆ ಆಗೋದೇ ಇಲ್ಲ. ನಿನಗೆ ಯಾವಾಗ ದರ್ಶನ ಕೊಡಬೇಕು ನನ್ನ ಇಚ್ಛೆ ಇದೆ ಹಾಗೇ ಕೊಡೋದು. ನೀವು ಎಷ್ಟು ತಿಪ್ಪರ್ಲಾಗ ಹೊಡೆದು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಭೂಲೋಕದಲ್ಲೇ ನಿಮಗೆ ಸಾಕ್ಷಿ, ತಿಮ್ಮಪ್ಪನ ಹತ್ರನೇ ಸಾಕ್ಷಿ. ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಅವನ ಇಚ್ಛೆ ಬಂದಾಗ ದರ್ಶನ ಕೊಡ್ತಾನೆ ವಿನಃ ನಮ್ಮ ಇಚ್ಛೆ ಇದ್ದಾಗ ಅವನ ದರ್ಶನ ಇಲ್ಲೇ ಆಗಲ್ಲ ಅಂದಮೇಲೆ, ಭೂ ವೈಕುಂಠದಲ್ಲೇ ಆಗಲ್ಲ ಅಂದಮೇಲೆ ಇನ್ನು ಮುಕ್ತ ಸ್ಥಾನದಲ್ಲಿ ಅಷ್ಟು ಸುಲಭಕ್ಕೆ ಭಗವಂತನ ದರ್ಶನ ಆಗೋಲ್ಲ. ಅಂತಹ ಯಾರಿಗೂ ದರ್ಶನವೇ ಸಿಗದೇ ಇರತಕ್ಕಂತಹ ಅತೀಂದ್ರಿಯಾಕೃತಿ ಭಗವಂತಂದು. ಇಂದ್ರಿಯಕ್ಕೆ ಗೋಚರ ಆಗುವ ಆಕೃತಿ ಅವನದಲ್ಲ. ಅವನ ಇಚ್ಛೆ ಬಂದರೆ ಮಾತ್ರ ಅವನ ದರ್ಶನ ನಮಗಾಗತ್ತೆ. ಇಂಥ ಭಗವಂತನ ದರ್ಶನ ಅವರಿಗಾದಾಗ ಆ ಮರಗಳು ಬಿದ್ದಿವೆ, ಅಮರರು ಎದ್ದಿದ್ದಾರೆ, ಕೈ ಮುಕ್ಕೊಂಡಿದ್ದಾರೆ, ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಪ್ರಶಂಸ್ಯ ವೃಂದಾವನ ವಲ್ಲಭಂ ತಂ ತದೇಯುತು ತನ್ ಮನಸ್ಸು ಸ್ವಲೋಕಂ. ಆ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರಂತೆ. ಭಾಗವತದಲ್ಲಿ ತುಂಬ ಸುಂದರವಾಗಿ ವರ್ಣಿತವಾಗಿದೆ. ಆ ಇಬ್ಬರು ನಲಕೂಬರ ಮಣಿಗ್ರೀವರು ಭಗವಂತನ ಮುಂದೆ ಕೈ ಜೋಡಿಸಿ ಅಂತಾರೆ, ಸ್ವಾಮಿ ಏನೋ ಕೆಟ್ಟ ಬುದ್ಧಿಯಿಂದ ಮಾಡಿದ್ದಕ್ಕೆ ಇಷ್ಟು ಜನ್ಮ ಮರ ಆದ್ವಿ, ಮುಂದೆಂದು ಈ ಬುದ್ಧಿ ಬಾರದ ಹಾಗೆ, ದೊಡ್ಡವರಿಗೆ ಅವಮಾನ ಮಾಡುವ ಹಾಗೆ ನಮಗೆ ಬುದ್ಧಿ ಬಾರದ ಹಾಗೆ ನೀ ಅನುಗ್ರಹ ಮಾಡು. ನಮ್ಮ ಮಾತು ಯಾವಾಗಲೂ ನಿನ್ನ ಸ್ತೋತ್ರ ಮಾಡಲಿ, ನಮ್ಮ ಕಿವಿ ಯಾವಾಗಲೂ ನಿನ್ನ ಕಥೆ ಕೇಳಲಿ, ಹೀಗೆ ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಹಾಗೆ ಭಗವಂತನನ್ನು ಸ್ತೋತ್ರ ಮಾಡಿ ಅವರು ತಮ್ಮ ಲೋಕವನ್ನು ಕುರಿತು ಹೊರಟಿದ್ದಾರೆ ಅಂತ ಈ ಅರ್ಜುನ ವೃಕ್ಷಗಳ ಒಳಗಿರುವ ದೇವತೆಗಳ ಬಿಡುಗಡೆ ಈ ಕಥೆಯನ್ನು ತಿಳಿಸಿದ್ದಾರೆ. ಬೃಹದ್ವನೇ ಸ್ವಸ್ಯ ಹಿ ಸನ್ನಿಧಾನ ಮಹಾಪುರಿ ಸಾಮ್ಯಮುಪೇಯುಷೇಷಿತಂ ವನಪ್ರಿಯೋಸೌ ಚಕಮೇ ರಮೇಶೋ ಮನೋಜ್ಞ ವೃಂದಾವನ ಏವ ವಾಸಂ. ಕೃಷ್ಣ ನಂದಗೋಕುಲದಲ್ಲಿ ವಾಸ ಮಾಡ್ತಾ ಇದ್ದ. ಕೃಷ್ಣ ಪರಮಾತ್ಮ ಯಾವಾಗ ನಂದಗೋಕುಲದಲ್ಲಿ ವಾಸ ಮಾಡಲಿಕ್ಕೆ ಆರಂಭ ಮಾಡಿದ, ಕೃಷ್ಣನ ಆವಾಸ ಸ್ಥಾನದಿಂದ ಇಡೀ ನಂದಗೋಪನ ಆ ವೃಂದಾವನ ದೊಡ್ಡ ಊರಿನಂತೆ ಆಗಿಬಿಡ್ತಂತೆ. ಸುಮ್ಮನೆ ಉದಾಹರಣೆ ಹೇಳ್ತೇನೆ ನೋಡಿ, ಒಂದು ಮಠ ಮಂದಿರ ಬಂದ್ರೇ ಅಕ್ಕಪಕ್ಕದ ಸೈಟ್ಗಳೆಲ್ಲ ಡೆವಲಪ್ ಆಗಿಬಿಡುತ್ತೆ. ಒಂದು ಒಳ್ಳೆ ರಾಯರ ದೇವಸ್ಥಾನ, ರಾಯರ ಗುಡಿ ಬಂದುಬಿಟ್ರೆ ಆ ಸುತ್ತಮುತ್ತ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಬಂದುಬಿಡುತ್ತೆ. ಆ ರಾಯರಿಗಿಷ್ಟು ವೈಶಿಷ್ಟ್ಯತೆ ಬಂದಿದ್ದು ಎಲ್ಲಿಂದ ಅಂದರೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಇನ್ನು ಹರಿನೇ ಅಲ್ಲಿ ಸೈಟ್ ತೊಗೊಂಡಿದ್ದಾನೆ, ದೇವರೇ ಮನೆ ಮಾಡಿದ್ದಾನೆ, ದೇವರ ಮನೆಯೇ ಅಲ್ಲಿದೆ ಅಂದರೆ ಇನ್ನೆಷ್ಟು ವೈಭವ ಬರಬೇಡ. ಜಯತಿ ತೇದಿಕಂ ಜನ್ಮನ ಪ್ರಜಾ ಶ್ರಯತ ಇಂದಿರಾ ಸಾಧು ತತ್ರ ಹಿ ಕೃಷ್ಣ ಹುಟ್ಟಲು ವ್ರಜದಿ ಜಯವು ಹೆಚ್ಚಿತು. ಯಾವಾಗ ಕೃಷ್ಣ ಪರಮಾತ್ಮ ವೃಂದಾವನದಲ್ಲಿ ಬಂದೋ ಆಗ ಸ್ವಯಂ ಮಹಾಲಕ್ಷ್ಮಿ ಆ ಊರಿಗೆ ಬಂದು ನೆಲೆಸ್ಬಿಟ್ಲಂತ. ಯಾರ್ಯಾರ ಮನೇಲಿ ಎಲ್ಲೆಲ್ಲಿ ಮೂಲೆಯಲ್ಲಿ ನೋಡಿದ್ರು ಅಲ್ಲಲ್ಲಿ ಬಂಗಾರ, ಅಲ್ಲಲ್ಲಿ ಬೆಳ್ಳಿ, ಅಲ್ಲಲ್ಲಿ ವಜ್ರ ವೈಡೂರ್ಯ, ಎಷ್ಟು ಖರ್ಚು ಮಾಡಿದ್ರು ಖರ್ಚೇ ಆಗಲ್ಲ, ಅಷ್ಟು ಸಂಪತ್ತು, ಅಷ್ಟು ಹಾಲು, ಅಷ್ಟು ಮೊಸರು, ಏನೇನು ಕೇಳ್ತೀರಿ ಎಲ್ಲ ಸಿಗ್ತಿತ್ತು. ಹೀಗಾಗಿ ಅದು ವನ ಹೋಗಿ ಸಿಟಿ ಆಗಿಬಿಡ್ತು, ಕಾಡು ಹೋಗಿ ನಾಡಾಯಿತು. ದೇವರಿಗೆ ನಾಡಂದ್ರೆ ಇಷ್ಟ ಇಲ್ಲ, ಅವನಿಗೆ ಪಟ್ಟಣ ಅಂದರೆ ಬೇಡ ಅಂತ ನಾವು ಹೇಳ್ತಾರೆ. ಬೃಂದಾವನೇ ಸ್ವಸ್ಯ ಹಿ ಸನ್ನಿಧಾನ, ಭಗವಂತನ ಸನ್ನಿಧಾನದಿಂದ ವೃಂದಾವನ ಮಹಾಪುರಿ ಸಾಮ್ಯಮುಪೇಯುಷೀಥಂ, ದೊಡ್ಡ ಪಟ್ಟಣಕ್ಕೆ ಸಮಾನ ಆಗಿಬಿಡ್ತಂತೆ. ವನ ಪ್ರಿಯೋಸೌ, ಭಗವಂತನಿಗೆ ವನ ಅಂದರೆ ಇಷ್ಟ, ಕಾಡಿಷ್ಟ, ಅವನಿಗೆ ಹಚ್ಚ ಹಸಿರಿರಬೇಕು, ಅವನಿಗೆ ಮರಗಳು ಗಿಡಗಳು ಭಾಳ ಇಷ್ಟ ದೇವರಿಗೆ. ಅದಕ್ಕೆ ನಮ್ಮಲ್ಲಿ ಯಾವುದು ನಾವು ಮರ ಗಿಡ ಎಲ್ಲ ಇಟ್ಕೊಳ್ಳೋದು, ಅವನಿಗಿಷ್ಟ ಅದು ನಮ್ಮಲ್ಲಿರಲ್ಲ, ನಮಗಿಷ್ಟ ಅದು ಅವನಿಗಿಷ್ಟ ಆಗಲ್ಲ. ಬರೀ ಅದು ಸಿಮೆಂಟ್ದು ಜಂಗಲ್ ನಮ್ಮದು, ಎಲ್ಲ ಕಡೆ ಒಂದು ಸ್ವಲ್ಪ 10x10 ಇದ್ದರೂ ಅಲ್ಲೂ ಒಂದು ರೂಮ್ ಕಟ್ಟಿ ಬಾಡಿಗೆ ಕೊಟ್ಬಿಟ್ಟಿರ್ತೀವಿ ನಾವು. ಅಲ್ಲಿ ಮರ ಗಿಡ ಎಲ್ಲ ಕೃಷ್ಣ ಬಂದುಬಿಡ್ತಾನೆ ಅಂತ ಭಯ ನಮಗೂ. ವನಗಿನ ಮಾಡೋದು, ಅಲ್ಲಿ ಕೃಷ್ಣ ಬಂದುಬಿಡೋದು, ಸುಮ್ಮನೆ ಅವೆಲ್ಲ ಗೋಳು ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ.
ನಿಜವಾಗಿಯೂ ಇವತ್ತೇನು ವನ ರಕ್ಷಣೆ ಮಾಡಬೇಕು ಕೃಷ್ಣ ಯಾವತ್ತಿಂದ ಹೇಳ್ತಾ ಇದ್ದಾನೆ ನೋಡಿ. ಕೃಷ್ಣಂಗೆ ವನ ಅಂದರೆ ಬಹಳ ಇಷ್ಟ. ಅವನಿಗೆ ಸಿಟಿ ಆಯಿತು ಅಂದರೆ ಊರೇ ಬಿಡ್ತೀನಿ ಅಂತ. ನಾವು ಸಿಟಿಗೆ ಹೋಗಿ ಸೇರ್ಕೊಳ್ತೀವಿ ಅಲ್ವಾ, ನಮಗೆ ಸಿಟಿ ಅಂದರೆ ಭಾಳ ಇಷ್ಟ. ಕೃಷ್ಣಂಗೆ ಸಿಟಿ ಅಂದರೆ ಇಷ್ಟ ಇಲ್ಲ. ವನ ಪ್ರಿಯೋಸೌ ಚಕಮೇ ರಮೇಶೋ ಮನೋಜ್ಞ ವೃಂದಾವನ ಏವ ವಾಸಂ. ಕೃಷ್ಣ ಪರಮಾತ್ಮ ಹುಡುಕದ್ನಂತ ಇನ್ಯಾವುದು ವನ ಚೆನ್ನಾಗಿದೆ, ನನ್ನ ಆವಾಸಕ್ಕೆ ಯೋಗ್ಯವಾದ ಯಾವುದಿದೆ, ಹೀಗೆ ನೋಡ್ದ ಬೃಂದಾವನ ಕಾಣ್ತು. ಹಾಗಾದ್ರೆ ಈ ಬೃಂದಾವನದಲ್ಲಿ ನಂದಗೋಕುಲ ಬಿಟ್ಟು ಬೃಂದಾವನಕ್ಕೆ ಹೋಗೋಣ ಅಂತ ಭಗವಂತ ಇಷ್ಟಪಟ್ಟಂತೆ. ವನ ಅಂದರೆ ಏನು? ವನ ಅಂದರೆ ಸ್ಥೂಲ ಅರ್ಥದಲ್ಲಿ ಮರ ಗಿಡಗಳ ಸನ್ನಿಧಾನ, ಅದು ಬೇಕು. ಅದಕ್ಕಿಂತಲೂ ಇನ್ನೊಂದು ದೊಡ್ಡ ವನ ಇದೆಯಂಥದ್ದು. ಯಾವುದು ವನ? ವನ ಅಂದರೆ ಏನಂದರೆ ಭಾಗವತ ಸಪ್ತಮ ಸ್ಕಂದದಲ್ಲಿ ಒಂದು ಕಡೆ ವನ ಅಂತ ಬರುತ್ತೆ. ವನಂಗತೋ ಯದ್ ಹರಿಮಾಶ್ರಯೇತ. ವಯಸ್ಸಾದ ಮೇಲೆ ಮನೆ 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 ಅಂದ್ಕೊಂಡಿರಬಾರ್ದು, ಆದಷ್ಟು ವನಕ್ಕೆ ಹೋಗಿ ದೇವರನ್ನು ಆಶ್ರಯ ಮಾಡಬೇಕು. ಮನೆ ಒಳಗೆ ವಯಸ್ಸಾಗ್ತಾ ಆಗ್ತಾ ಚಿಂತೆ ಜಾಸ್ತಿ ಆಗುತ್ತಂತೆ. ಇನ್ನೇನು ಜಾಸ್ತಿ ಆಗಲ್ಲ, ನಿಮ್ಮ ಬಳಗ ಎಷ್ಟು ದೊಡ್ಡದಾಗ್ತಾ ಇರುತ್ತೋ. ಮೊದಲು ನೀವು ಒಬ್ಬರೇ ಇದ್ರಿ, ಸ್ವಲ್ಪ ಕಡಿಮೆ ಚಿಂತೆ ಇತ್ತು. ಏನು ಚಿಂತೆ? ಮದುವೆ ಆಗಲಿಲ್ಲ ಅಂತ ಒಂದೇ ಚಿಂತೆ ಆಯಿತು. ಮದುವೆ ಆದ್ರಿ, ಆಮೇಲೆ ಅತ್ತೆ ಮಾವನ ಚಿಂತೆ, ಬಾಮೈದ್ನ ಚಿಂತೆ, ನಾದ್ನಿ ಚಿಂತೆ, ಇವರೆಲ್ಲ ಎಕ್ಸ್ಟ್ರಾ ಸೇರಿಕೊಂಡು ಅಲ್ವಾ. ಹೆಣ್ಣಾಗಲಿ ಗಂಡಾಗಲಿ ಇವೆಲ್ಲ ಸಂಬಂಧಗಳು ಸೇರ್ಕೊಳ್ತಾರೆ. ಆಮೇಲೆ ನಿಮಗೆ ಮಕ್ಕಳಾಯಿತು, ಅದ್ರ ಚಿಂತೆ. ಅವ್ರಿಗೆ ಸೊಸೆ ಬಂದಲು, ಅದ್ರ ಚಿಂತೆ. ಮೊಮ್ಮಕ್ಕಳಾಯ್ತು, ಅದ್ರ ಚಿಂತೆ. ವಯಸ್ಸಾಗ್ತಾ ಕೂದಲು ಎಷ್ಟಿರುತ್ತೋ ಅಷ್ಟು ಚಿಂತೆ. ಕೂದಲೇ ಇಲ್ದಿದ್ದವ್ರಿಗೆ ಚಿಂತೆ ಇಲ್ಲ ಅಂತಲ್ಲ, ಒಳಗೇ ಇರುತ್ತೆ ಅಂತ. ಒಳಗೇ ಇರುತ್ತೆ, ಈಚೆಗೆ ತೋರಿಸ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ. ಯಾರಿಗೂ ಚಿಂತೆ ಇಲ್ಲ ಅಂತಿಲ್ಲ, ಅನುಗಾಲವೂ ಚಿಂತೆ. ಈ ದೇಹಕ್ಕೆ ಮನವು ಶ್ರೀರಂಗನಾಥನಲ್ಲಿ ನೆಲೆಯಾಗಿ ನಿಲ್ಲುವ ತನಕ ನಮ್ಮ ಮನಸ್ಸು ದೇವರ ಕಡೆ ಎಲ್ಲಿವರೆಗೂ ಹರಿಯಲ್ಲ ಅಲ್ಲಿವರೆಗೂ ಚಿಂತೆ ಇದ್ದದ್ದೇ. ತುಂಬ ಚಿಂತೆ. ಅದಕ್ಕೆ ವಯಸ್ಸಾಗ್ತಾ ನಾವು ಮನೆಗೆ ಸ್ವಲ್ಪ ಮನಸ್ಸು ಕಡಿಮೆ ಮಾಡಿ ಮಾಧವನ ಕಡೆ ಹೆಚ್ಚು ಮನಸ್ಸು ಕೊಡಬೇಕು. ಮನೇಲಿ ಕೂತ್ರೆ ದೇವರ ಕಡೆ ಮನಸ್ಸೇ ಹೋಗಲ್ಲ. ನೀವು 5 ನಿಮಿಷ ಕೂತ್ರೆ ಏನೇನೋ ನೂರಾರು ಪ್ರಾಬ್ಲಮ್. ನೀವು ಇನ್ನೊಂದೇನು ಗೊತ್ತಾ ಆಶ್ಚರ್ಯ ನೋಡಿ, ಊಟಕ್ಕೆ ಕೂತಾಗ ಥಾಟ್ಸ್ ಬರಲ್ಲ, ಟಿ ವಿ ಮುಂದೆ ಕೂತಾಗ ಯಾವ ಥಾಟ್ಸು ಬರಲ್ಲ. ನೀವು ದೇವ್ರ ಮನೇಲಿ ಕೂತ್ಕೊಳ್ಳಿ, ಎಲ್ಲ ಯೋಚನೆಗಳು ಅದು ಇದು. ಪುರುಷ ಸೂಕ್ತ ಬರೋದೇ ಇಲ್ಲ, ವಿಷ್ಣು ಸಹಸ್ರನೇ ಇಲ್ಲ. ಆಗಲೇ ಬಂದು ಯಾರೋ ಏನೋ ಮಾತಾಡಿಸ್ತಾರೆ, ಏನೋ ಸುದ್ದಿ ಹೇಳ್ತಾರೆ, ಆಗಲೇ ಟೆನ್ಷನ್ನು, ಆಗಲೇ ಪೂಜೆಗೆ ಮನಸ್ಸೇ ಇಲ್ಲ, ಬೇಗ ಪೂಜೆ ಮಾಡಬೇಕು ಅನ್ನುವ ಭಾವನೆ, ಸ್ತೋತ್ರ ಎಲ್ಲ ನುಂಗುವ ಭಾವನೆ, ಹೀಗೆಲ್ಲ ಬರುತ್ತೆ ನಮಗೆ. ಅದಕ್ಕೇನು ಹೇಳ್ತಾರೆ ಅಂದರೆ ಮನೆ ಒಳಗಿದ್ರೆ ಮಾತ್ರ ಮನಸ್ಸು ಯಾವಾಗಲೂ ಹಾಗೆ. ವನಕ್ಕೆ ಹೋಗಿ ಅಂತ. ವನ ಅಂದರೆ ಕಾಡಿಗೆ ಹೋಗಿ ಅಂತ ಅರ್ಥ ಅಲ್ಲ. ಅಲ್ಲಿ ವನ ಅಂದರೆ ಸಜ್ಜನ ಸಮೂಹ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಯಾವುದನ್ನು ವನ ಅಂತ ಕರಿಬೇಕು ಅಂದರೆ, ಎಲ್ಲಿ ಕೂತು ದೇವರ ಧ್ಯಾನಕ್ಕೆ ಕೂತಾಗ ವಿಷಯಕ್ಕೆ ಸಂಬಂಧಪಟ್ಟ ಯಾವ ಚಿಂತೆ ಬರೋಲ್ಲ, ನಿಮ್ಮ ಮನಸ್ಸು ನೆಮ್ಮದಿಯಿಂದ ಭಗವಂತನ ಕಡೆಗೆ ಹರಿತಾ ಇದೆ, ಅದೇ ವನ. ಅದೇ ನಿಜವಾದ ವನ ಯಾವುದಂದರೆ, ಬೆಂಗಳೂರಿನಲ್ಲಿ ತುಂಬ ವನ ಇದೆ ರೀ. ಕಬ್ಬನ್ ಪಾರ್ಕ್ ಹೋಗಿ ಕೂತ್ಬಿಟ್ಟಿರ, ಅದಲ್ಲ ವನ. ಬೃಂದಾವನ, ರಾಯರ ಸನ್ನಿಧಾನದಲ್ಲಿ ಹೋಗಿ ಕೂತ್ಕೊಳ್ಳಿ, ಮನೆ ಯೋಚನೆ ಬರೋದೇ ಇಲ್ಲ. 1 ಗಂಟೆ ಭಗವಂತನ ಕಥೆ ಕೇಳ್ತಾ ಕೂತ್ಕೊಳ್ಳಿ, ಯಾವ ಯೋಚನೆ ಇಲ್ಲ. ಆ 1 ಗಂಟೆ ಆಯಿತು ಅಂದರೆ ಎಲ್ಲ ಹೊರಗೆ ನಿಂತ್ಕೊಂಡು ಕಾಯ್ತಾ ಇರುತ್ತೆ ಹೊರಗಡೆ. ನೀವು ಹೋದ್ರಿಂದ ದಬ ಎಲ್ಲ ಹಿಡ್ಕೊಂಡು ಬಿಡುತ್ತೆ. ಎಷ್ಟೆಷ್ಟು ವನದ ಕಡೆ ಮನಸ್ಸಾಗುತ್ತೆ ಅಷ್ಟಷ್ಟು ಲೌಕಿಕ ಚಿಂತೆ ಬಿಡ್ತಾ ಹೋಗುತ್ತೆ. ಕೃಷ್ಣಂಗೆ ವನ ಅಂದರೆ ಬಹಳ ಇಷ್ಟ. ಅಂದರೆ ಸಜ್ಜನ ಸಮೂಹ. ಅದು ವೃಂದಾವನ ಅಂದರೆ ವೃಂದಾರಕರು ಅಂದರೆ ದೇವತೆಗಳು, ಅವರ ಆವನ ಅಂದರೆ ಸಮೂಹ. ಎಲ್ಲಿ ದೇವತೆಗಳು ವೃಕ್ಷಗಳಾಗಿ, ಗಿಡಗಳಾಗಿ, ಕೋಗಿಲೆಗಳಾಗಿ, ಹಕ್ಕಿ ಪಕ್ಷಿಗಳಾಗಿ, ಕಲ್ಲಾಗಿ, ಮರವಾಗಿ, ಭಗವಂತನ ಬರುವಿಕೆಗಾಗಿ ಕಾಡಾಗಿ ಕಾಯ್ತಾ ಇದ್ದಾರೆ, ಅದು ವೃಂದಾವನ. ವೃಂದಾವನದ ಒಂದೊಂದು ಹುಲ್ಲು ಜನ್ಮ ಜನ್ಮಾಂತರದ ಪುಣ್ಯ ಮಾಡಿದೆ, ಕೃಷ್ಣ ಬರ್ತಾನೆ ಅಂತ ಕಾಯ್ತಾ ಇದೆ. ವೃಂದಾವನದ ಪ್ರತಿ ಬಳ್ಳಿ ಲತೆಗಳು ಕೃಷ್ಣನ ಬರುವಿಕೆಗಾಗಿ ಕಾಯ್ತಾ ಇದೆ. ಜನ್ಮ ಜನ್ಮಾಂತರದ ಪಕ್ವ ತಪಸ್ಸಿದ್ದವರಿಗೆ ಭಗವಂತ ಅಲ್ಲಿ ಬಳ್ಳಿಯಾಗಿ, ಹಕ್ಕಿಯಾಗಿ ಹಾಗೆಲ್ಲ ಹುಟ್ಟಿಸಿದ್ದಾನು. ಹಾಗಾಗಿ ಅತ್ಯಂತ ಪರಮ ಪವಿತ್ರವಾದ ವೃಂದಾವನ ಭಗವಂತ ತಾನು ವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಇದೊಂದು ಕಾರಣ. ಕೃಷ್ಣ ನಂದಗೋಕುಲ ಬಿಟ್ಟು ಬೃಂದಾವನ ಹೋಗ್ಲಿಕ್ಕೆ ಏನು ಕಾರಣ ಅಂದರೆ, ನಂದಗೋಕುಲ ದೊಡ್ಡ ಪಟ್ಟಣದ ಸಾಮ್ಯವನ್ನು ಹೊಂದಿಬಿಡ್ತು. ಕೃಷ್ಣ ಬಂದಾಗ ಶ್ರೀಮಂತಿಕೆ ಜಾಸ್ತಿ ಆಯಿತು, ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳೆಲ್ಲ ಬಂದವು. ಕೃಷ್ಣನಿಗದು ಬೇಡ ಅನ್ನಿಸ್ತು, ನಂಗೆ ವನ ಬೇಕು ಅಂತ ವೃಂದಾವನಕ್ಕೆ ಹೋದ. ಇದೊಂದು ಕಾರಣ.
ಇನ್ನೊಂದು ಕಾರಣ, ಇದಕ್ಕಿಂತ ಮುಖ್ಯವಾದ ಕಾರಣ, ಹಾಗಾದ್ರೆ ಪಟ್ಟಣದಲ್ಲಿ ದೇವರಿರಲ್ವಾಚಾರ್ಯ? ಅವನಿಲ್ಲದ ಜಾಗ ಯಾವುದಿದೆ ಹೇಳಿ? ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾದ ಗೋವಿಂದ ಇಲ್ಲದ ಜಾಗವೇ ಇಲ್ಲ. ಬೇಕು ಬೇಡ ಆಮೇಲೆ ಇದಾನೋ ಇಲ್ವೋ ದೇವರು, ಸರಿ ಅಲ್ವಾ? ಹಾಗಾದ್ರೆ ಇನ್ನೊಂದು ಕಾರಣ ಇತ್ತು. ಕೃಷ್ಣ ಈ ನಂದಗೋಕುಲ ಬಿಟ್ಟು ವೃಂದಾವನಕ್ಕೆ ಹೋಗ್ಲಿಕ್ಕೆ ಇನ್ನೊಂದೇನು ಕಾರಣ ಅದನ್ನು ಹೇಳ್ತಾರೆ. ವಿರೋಧಿ ದೈತ್ಯೇಯ ಪರಾಭವೇನ ಸ್ಥಿರೇಹನೋತ್ತಾಸ್ಯತಿ ಬಂಧುತೇಯಂ ಇತಿ ಪ್ರಭು ಸ್ವಪ್ರಿಯ ಸ್ವಾದ್ವಸಾಯ ವೃಕಾನನೇಕಾಂಶ್ಚ ಸಸರ್ಜರೋಮ್ಣ. ಇನ್ನೂ ಒಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ತನಗನ್ನಿಸ್ತು ಈ ನಂದಗೋಕುಲ ಬೇಡ, ವೃಂದಾವನಕ್ಕೆ ಹೋಗೋಣ ಅಂತ. ಆದರೆ ತಾನೊಬ್ಬನೇ ಹೋಗೋದಲ್ವಲ್ಲ, ಎಲ್ಲರನ್ನೂ ಕರಿಬೇಕು. ಅದಕ್ಕೆ ನಂದಗೋಪನೆ ಮೊದಲಾದ ಎಲ್ಲ ಹಿರಿಯರನ್ನು ಕೂಡಿಸಿ ಕೃಷ್ಣ ತನ್ನ ಚಿಂತನೆಯನ್ನು ತಿಳಿಸಿದ ಅವರಿಗೆ. ಇದೆಲ್ಲ ತುಂಬ ದೊಡ್ಡ ಪಟ್ಟಣ ಆಗಿದೆ. ನಾವೆಲ್ಲ ಗೊಲ್ಲರು. ನಮಗೆ ಮುಖ್ಯವಾದ ಸಂಪತ್ತು ಗೋವುಗಳು. ಅವುಗಳಿಗೆ ಮುಖ್ಯವಾಗಿ ಬೇಕಾದ್ದು ಒಳ್ಳೆ ಹುಲ್ಲು. ಗೋವಿಗೆ ಆಹಾರ ಇಲ್ಲ ಅಂದರೆ ಬಹಳ ಕಷ್ಟ. ಈ ಪಟ್ಟಣದ ಒಳಗೆ ಗೋವುಗಳಿಗೆ ಆಹಾರ ಇಲ್ಲ. ಆ ಪಟ್ಟಣದಲ್ಲೇ ಇಲ್ಲ ಅಂದಮೇಲೆ ಈ ಪಟ್ಟಣದಲ್ಲಿ ಇನ್ನೇನು ಆಹಾರ ಇದೆ ಹೇಳಿ? ಇವತ್ತೆಲ್ಲ ಬರೀ ಪಟ್ಟಣ ತಿನ್ಕೊಂಡಿರೋ ಹಸುಗಳೇ ಜಾಸ್ತಿ ಇಲ್ಲಿ. ನೀವು ನೋಡಿಬಿಟ್ರಂತೂ ಅದೇನು ಕವರ್ ತಿನ್ನತ್ತೆ, ಕಸ ತಿನ್ನತ್ತೆ, ಏನೇನು ತಿನ್ನತ್ತೋ ಅದರಿಂದ ಬಂದು ಹಾಲು ಕುಡಿದು ನಾವು ಇನ್ನು ಹೇಗಿರಬೇಡ. ಇಂದಿರಾರಮಣ ಗೋವಿಂದ ಗೋವಿಂದ. ಅದೇನಾದ್ರು ದೇವರು ತೋರಿಸಿ ಕುಡಿದ್ರೆ ಸ್ವಲ್ಪ ಇದ್ದಿದ್ರೊಳಗೆ ಆ್ಯಂಟಿಬಯೋಟಿಕ್ಸ್ ಉತ್ಪತ್ತಿ ಆಗುತ್ತೆ. ಸೀದಾ ಹಾಗೆ ಕುಡಿದ್ರಿ ಇಂದಿರಾರಮಣ ಗೋವಿಂದ, ಏನಾಗುತ್ತೋ ದೇವರೇ ಕಾಪಾಡಬೇಕು. ಹಿಂದಿನ ಕಾಲದಲ್ಲಿ ಹಾಲು ದೊಡ್ಡ ಔಷಧಿ. ಇವತ್ತು ಹಾಗೆ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಗೋವುಗಳು ಇಲ್ಲ, ಆ ಗೋವುಗಳು ತಿನ್ನುವ ಆಹಾರವೂ ಇಲ್ಲ. ಹಿಂದಿನ ಕಾಲದಲ್ಲಿ ಆ ಗೋವುಗಳಿಗೆ ಇವತ್ತು ನೀವು ಕೇಳಿದಿರಿ, ಹೆಸರಿದೆ, ಜಾಗ ಇಲ್ಲ. ಈ ಗೋಮಾಳ ಅಂತ ಕೇಳಿದಿರಲ್ಲ, ಗೋಮಾಳ ಅಂದರೆ ಅವು ಗೋವುಗಳಿಗೆ ಹುಲ್ಲು ಮೇಯಲಿಕ್ಕೆ ಇದ್ದಂಥ ಜಾಗ. ಇವತ್ತು ನಮಗೆ ಜಾಗ ಇಲ್ಲ ಅಂಥೇಳಿ ಗೋವುಗಳನ್ನು ಬದಿಗೆ ಹಾಕಿ ಆ ಗೋಮಾಳವನ್ನು ಜಾಗ ಮಾಡ್ಕೊಂಡು ಮನೆ ಕಟ್ಟಿ ಕೂತಾಯಿತು. ಆ ಹಿಂದಿನ ಕಾಲದಲ್ಲಿ ಒಂದು ಊರು, ಒಂದು ಪಟ್ಟಣ ಅಂತ ಮಾಡಬೇಕಾದ್ರೆ ಗೋವುಗಳಿಗೆ ಒಂದಷ್ಟು ಜಾಗ. ಅವು ಕೂತ್ ಕಡೆ ತಿಂದರೆ ಒಳ್ಳೆ ಹಾಲು ಕೊಡಲ್ಲ. ಅವು ಮೇಯೋದು ಹೋಗಬೇಕು. ಸಂಚಾರ ಮಾಡ್ತಾ 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 ಬೇರೆ ಬೇರೆ ಔಷಧಿ ವನಸ್ಪತಿಗಳನ್ನು ಮೆದ್ದಾಗ ಮಾತ್ರ ಶುದ್ಧವಾದ ಗೊರೋಜನದಿಂದ ಯುಕ್ತವಾದ ಔಷಧಿ ಗುಣವುಳ್ಳಂತಹ ಹಾಲು ಬರುತ್ತೆ. ಅದು ಹುಟ್ಟಿದಾಗಿಂದ ಸಾಯುವ ತನಕ ಆ ಹಾಲು ನಮಗೆ ಉಪಯೋಗಕ್ಕೆ ಬರುವಂಥದ್ದು. ಅಂತಹ ಶ್ರೇಷ್ಠವಾದ ಹಾಲು ಕೊಡುವಂಥದ್ದು ಹಸು. ಅವುಗಳಿಗೆ ಮುಖ್ಯವಾಗಿ ಬೇಕಾದ್ದು ಹುಲ್ಲು. ಕೃಷ್ಣ ಅಂತಾನೆ ಹುಲ್ಲಿಲ್ಲ ಅಂದಮೇಲೆ ನಾವಿಲ್ಲಿದ್ದೇನು ಪ್ರಯೋಜನ, ಆದ್ದರಿಂದ ನಾವು ಈ ಊರು ಬಿಟ್ಟು ಹೋಗೋಣ ಅಂದಾಗ ಅವರೆಲ್ಲ ಸೇರಿದ್ರು. ಅವರಿಗೆಲ್ಲ ಏನಿರುತ್ತೋ ಎಷ್ಟಿರ್ತೀವೋ, ನಾವೆಲ್ಲ ಹೇಗೆ ಸಿಟಿಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅವರು ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ರು. ಕೆಲವರಂದರು ನಾವಿಲ್ಲಿ ತುಂಬ ದಿವಸದಿಂದ ಎಲ್ಲ ಇಲ್ಲೇ ಇದ್ದೀವಿ, ಈ ಊರು ಬಿಟ್ಟು ಬರೋಕ್ಕೆಲ್ಲ ಸಾಧ್ಯವೇ ಇಲ್ಲ ಕೃಷ್ಣ, ನೀನು ಬೇಕಾದ್ರೆ ಹೋಗು ಅಂದರು. ಕೃಷ್ಣ ಅಂದ, ನೀವು ಬರಲ್ಲ ಅನ್ಲಿಕ್ಕೆ ನೀವು ಯಾರು, ಕರ್ಕೊಂಡು ಹೋಗೋದು ನಾನು, ಆದಮೇಲೆ ಎಲ್ಲರೂ ಬರಲೇಬೇಕು ಅಂದ. ಮನಸ್ಸಿನಲ್ಲಿ ಅಂದ್ಕೊಂಡ. ಅವತ್ತು ಮೀಟಿಂಗ್ ಮುಗೀತು. ಎಲ್ಲ ವೃದ್ಧರು ಎಲ್ಲ ಮೀಟಿಂಗ್ ಮುಗಿದು ಮನೆಗೆ ಹೋಗಿ ಮಲ್ಕೊಂಡ್ರು. ಬೆಳಗಾಗಿ ಅವರವ್ರ ಮನೆಯವ್ರ ಹೆಣ್ಮಕ್ಳೆಲ್ಲ ಎದ್ದು ಹೊರಗೆ ಬಾಗಿಲಿಗೆ ನೀರು ಹಾಕೋಣ ಅಂತ ಬಂದು ನೋಡ್ತಾರೆ, ಮನೆ ಮುಂದೆ ಎರಡೆರಡು ದೊಡ್ಡ ದೊಡ್ಡ ತೋಳಗಳು ಕೂತ್ಬಿಟ್ಟಿದ್ದಂತೆ. ಸಿಟಿ ಒಳಗೆ, ನಂದಗೋಕುಲದ ಒಳಗೆ ದೊಡ್ಡ ದೊಡ್ಡ ತೋಳಗಳು. ಇಲ್ಲಿ ವರ್ಣನೆ ಮಾಡ್ತಾರೆ, ಸಸರ್ಜ ರೋಮಣ. ಕೃಷ್ಣ ಪರಮಾತ್ಮ ತನ್ನ ರೋಮಕೂಪದಿಂದ ಎರಡೂ ಕೈ ಹೀಗೆ ಜಾಡಿಸಿದಂತೆ. ಒಂದೊಂದು ದೇವರ ಕೂದಲಿನಿಂದ ನೂರಾರು ತೋಳಗಳ ಸೃಷ್ಟಿ ಆಯ್ತಂತೆ. ಅದು ಭಗವಂತಂದೇ ಸೃಷ್ಟಿ, ಅದು ಭಗವಂತಂದೇ ರೂಪ. ಭಗವಂತನಿಂದಲೇ ಹೊರ ಬಂದಿತ್ತು, ಭಗವಂತನ ಒಳಗೆ ಹೋಗ್ಬಿಡ್ತು. ಭಗವಂತಂದು ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ. ಹೀಗಾಗಿ ಅವರೆಲ್ಲ ಬೆಳಗಾಗೆದ್ದು ಅಂಗಳಕ್ಕೆ ನೀರು ಹಾಕಬೇಕು ಅಂತ ಬಂದು ನೋಡ್ತಾರೆ, ದೊಡ್ಡ ದೊಡ್ಡ ತೋಳ. ಆ ಕೂತ್ ಕಡೆಯಿಂದಲೇ ದೇವರನ್ನ ಕೇಳ್ಕೊಂಡಿರೋದು. ಯಾವಾಗಲೂ ಬೇರೆ ಊರಿಗೆ ಹೋಗೋಣ ಅಂದಿಲ್ಲ ಕೃಷ್ಣ, ಯಾವಾಗ ಹೋಗೋಣ ಅಂತ. ಕೃಷ್ಣ ಅಂದ, ನೆನ್ನೆನೇ ಒಪ್ಪಿಗೆ ಕೊಟ್ಟಿದ್ರೆ ಈ ತೋಳಗಳ ಸೃಷ್ಟಿ ಮಾಡುವ ಕಾರ್ಯಕ್ರಮವೇ ಇರ್ತಿರಲಿಲ್ಲ, ಮಾತು ಕೇಳಲ್ಲ ಅನ್ನೋರಿಗೆ ಹೇಗೆ ಕರ್ಕೊಂಡು ಹೋಗ್ತೀನಿ ಅಂತ ಭಗವಂತ ಹಾಗೆಲ್ಲ ಮಾಡಿದ್ದಾನೆ. ಆಮೇಲೆ ಇನ್ನೂ ಒಂದು ಮಹತ್ತರವಾದ ಕಾರಣ, ಕೃಷ್ಣ ಪರಮಾತ್ಮ ಈ ವೃಂದಾವನಕ್ಕೆ ಹೋಗ್ಲಿಕ್ಕೆ ಏನು ಕಾರಣ ಅಂದರೆ, ಇಹ ಸ್ವಕೀಯ ನಿಹಿತಾನ್ನಿ ಶಮ್ಯ ನಮಾಂ ವ್ರಜಸ್ತಂ ಪ್ರತಿಯಾಂತಿ ದೈತ್ಯಾಃ ಸೈತ್ಥಮಾಲೋಚ್ಯ ವಿಭುಸ್ವಕೀಯಾನ್ ನ್ಯಯುಂಕ್ತ ವೃಂದಾವನಮೇವ ಗಂತುಂ. ಕೃಷ್ಣ ಪರಮಾತ್ಮ ಎಲ್ಲ ವೃದ್ಧರನ್ನು
ಹೆಂಗಸರನ್ನು ಎಲ್ಲರನ್ನೂ ಒಂದು ಮನೆಗೆ ಯಜಮಾನಂಗೆ ಟ್ರಾನ್ಸ್ಫರ್ ಆದ್ರೇ ಇಡೀ ಫ್ಯಾಮಿಲಿನ ಊರಿಂದ ಊರಿಗೆ ಶಿಫ್ಟ್ ಮಾಡುವ ಕಷ್ಟ ಆಗತ್ತೆ. ಅಂಥದ್ರೊಳಗೆ ಕೃಷ್ಣ ಇಡೀ ಊರನ್ನೇ ಬೇರೆ ಊರಿಗೆ ಶಿಫ್ಟ್ ಮಾಡಿದ್ನಲ್ಲ, ಯಾಕೆ ಮಾಡ್ದ? ಏನಿಷ್ಟು ಹಠ? ಅಲ್ಲೇ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರೋದಪ್ಪ, ಯಾಕೆ ಹಠ ಕೃಷ್ಣಂದು ಅಂದರೆ ಹೇಳ್ತಾರೆ, ಅದು ಕೃಷ್ಣನ ಹಠ ಅಂತಲ್ಲ. ಕೃಷ್ಣ ಆ ಊರು ಬಿಡಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ ಏನಂದರೆ, ಇಹ ಸ್ವಕೀಯ ನಿಹಿತಾನಿ ಶಮ್ಯ. ಎಲ್ಲ ದೈತ್ಯರಿಗೆ ಕೃಷ್ಣ ಈ ನಂದಗೋಕುಲದಲ್ಲಿದ್ದಾನೆ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಯಾರ್ಯಾರು ದೈತ್ಯರು ಇದುವರೆಗೂ ಬಂದರು, ಶಕಟಾಸುರ, ತೃಣಾವರ್ತ, ಪೂತನ, ಇವರು ಯಾರು ವಾಪಸ್ ಹೋಗಲೇ ಇಲ್ಲ. ಕೃಷ್ಣನ ಬಳಿ ಬಂದವರು ಯಾರು ಮರಳಿ ಹೋಗಲೇ ಇಲ್ಲ. ಹಾಗಾಗಿ ದೈತ್ಯರು ನೀವಿಲ್ಲಿ ನಂದಗೋಕುಲಕ್ಕೆ ಹೋಗಿ ಅಂದರೆ ಹೇಳೋರಂತೆ, ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಲ್ಲಿಗೆ ಮಾತ್ರ ಹೋಗಲ್ಲ ಅಂತ ಕಂಸನಿಗೆ. ಕಂಸ ಒಬ್ಬೊಬ್ಬರನ್ನೇ ಕಳಿಸ್ತಿದ್ದ, ಕೃಷ್ಣನ ಕೊಂದು ಬನ್ನಿ ಅಂತ. ಆದರೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಯಾರ್ಯಾರು ಬರ್ತಿದ್ರು ಅವರೇ ಸಾಯ್ತಿದ್ರೆ ವಿನಃ ಮತ್ತಾರು ವಾಪಸ್ ಹೋಗ್ತಿರ್ಲಿಲ್ಲ. ಹೀಗಾಗಿ ಕೃಷ್ಣ ಯೋಚನೆ ಮಾಡಿದ್ನಂತೆ, ನಾನು ಇಲ್ಲೇ ಇದ್ದರೆ ಇನ್ನು ಇಲ್ಲಿಗೆ ಯಾರೂ ಬರಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನಾ ಇದ್ದೀನಿ ಅಂತ. ಅದಕ್ಕೆ ನಾನು ಊರು ಚೇಂಜ್ ಮಾಡಿದ್ರೆ ಈ ಊರಲ್ಲಿ ಇಲ್ಲ ಅಂದ್ಕೊಂಡು ಬರ್ತಾರೆ, ವೃಂದಾವನಕ್ಕೆ ಬರ್ತಾರೆ ಇಲ್ಲ ಅಂತ. ಆಗ ಅವ್ರನ್ನ ಮುಗಿಸ್ಬೋದು ಅಂತ ಭಗವಂತ ಸ್ಥಳಾಂತರ ಮಾಡಲಿಕ್ಕೆ ಕಾರಣ, ದೈತ್ಯರು ಬರುವ ಸಂಖ್ಯೆ ಕಡಿಮೆ ಆಯ್ತಂತ. ದೈತ್ಯರು ಬರಬೇಕು, ಅವ್ರನ್ನ ಭಗವಂತ ಸಂಹಾರ ಮಾಡಬೇಕು. ಕೆಲವು ಬಾರಿ ಭಗವಂತ ದೈತ್ಯರ ಬಳಿಗೆ ತಾನೇ ಹೋಗಿ ಸಂಹಾರ ಮಾಡ್ತಾನೆ, ಕೆಲವು ಬಾರಿ ದೈತ್ಯರೇ ಭಗವಂತನೇ ಬಳಿ ಬಂದು ಸಂಹೃತರಾಗ್ತಾರೆ. ಇದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ತಾನೂ ಕೂಡ ವೃಂದಾವನಕ್ಕೆ ಹೋಗೋಣ ಅಂತ ಹೊರಟಿದ್ದಾನೆ. ಎಲ್ಲರೂ ಹೊರಟಿದ್ದಾರೆ. ಕೃಷ್ಣನ ಮಾತಿನ ಪ್ರಕಾರ ಎಲ್ಲರೂ ಹೊರಟಿದ್ದಾರೆ. ಊರಿಂದ ಊರಿಗೆ ಹೋಗುವಾಗ ಹೇಗೆ ಹೊರಟರು ಅದನ್ನು ವರ್ಣನೆ ಮಾಡ್ತಾ, ಬಾರಾನ್ ಸ್ವಾನ್ ಅಧಿರೋಪ್ಯ ಶಾರು ಶಕಟ ಶ್ರೇಣ್ಯಾಮರಣ್ಯಾಲಯ ಗೋಪ ಗೋದನ ವೃದ್ಧ ಮುಗ್ಧಲಲನ ಬಾಲಾದಿಭಿ ಸಂಯುತ ವೀಣಾ ವೇಣು ಮೃದಂಗ ಶೃಂಗ ನಿನದೈ ಸಂಪೂರಿತಾ ಶಾಸನೈ ರಾಮ ಶ್ರೀರಮಣಾಶ್ರಯ ಪ್ರತಿಯೋ ವೃಂದಾವನಂ ಪಾವನಂ. ದನ ಕಾಯುವ ಗೋವಳರಿಗೆ ಸಿಟಿನೇ ಮನೆ ಆಗಬೇಕಂತಿಲ್ಲ. ಅವ್ರಿಗೆ ಯಾವುದು ಅವರಿಗೆ ಅರಣ್ಯವೇ ಮನೆ. ಅಂತಹ ಎಲ್ಲ ಗೋಪಾಲಕರು ಕೂಡ ಸಾಲು ಸಾಲಾಗಿ ಸುಂದರವಾದ ಬಂಡಿಗಳು, ಎತ್ತಿನ ಗಾಡಿಗಳಲ್ಲಿ ತಮ್ಮ ಎಲ್ಲ ಸಾಮಗ್ರಿಗಳನ್ನು ಹೇರಿದ್ದಾರೆ. ಗೋಧನವನ್ನು ಮುಂದೆ ಕಳಿಸಿದ್ದಾರೆ. ವೃದ್ಧರನ್ನು ಗಾಡಿಯಲ್ಲಿ ಕೂಡಿಸಿದ್ದಾರೆ. ಮುಗ್ಧರಾಗಿರ್ತಕ್ಕಂಥವರು ಸಣ್ಣ ಮಕ್ಕಳನ್ನೆಲ್ಲ ಗಾಡಿಯಲ್ಲಿ ಕೂಡಿಸಿದ್ದಾರೆ. ಅನೇಕ ಜನ ವಾದ್ಯವೃಂದವನ್ನು ಮಾಡ್ತಾ ಇದ್ದಾರೆ. ಮಾಡಿಕೊಂಡು ಆ ನಂದಗೋಕುಲದಿಂದ ವೃಂದಾವನಕ್ಕೆ ಹೊರಟಿದ್ದಾರಂತೆ. ವಾದಿರಾಜರ ಪ್ರತಿ ಶ್ಲೋಕದ ಒಳಗೆ ನಮಗೊಂದು ಸಂದೇಶ ಇರತಕ್ಕಂಥದ್ದು. ಅದು ಆ ಗಾಡೀಲಿ ಹತ್ತಿಸಿದ್ರೊಳಗೆ ಒಂದು ಕ್ರಮ ಇದೆ. ಆ ವೀಣಾ ಅವೆಲ್ಲ ಹಿಡ್ಕೊಂಡು ವಾದ್ಯ ಮಾಡ್ಕೊಂಡು ಹೋಗ್ತಿದ್ರೊಳಗೆ ಒಂದು ಸಂದೇಶ ಇದೆ. ಅದೇನು ಸಂದೇಶ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.